ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 18 ಮತ್ತು 19ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅವ್ಯಕ್ತಾದ್ವಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಬ್ರಹ್ಮನ ಹಗಲು ಬಂದಾಗ ಅವ್ಯಕ್ತದಿಂದ ಎಲ್ಲವೂ ವ್ಯಕ್ತವಾಗುತ್ತದೆ. ಆತನ ರಾತ್ರಿಯಾದ ಕೂಡಲೇ ಅವು ಅವ್ಯಕ್ತದಲ್ಲಿ ಲೀನವಾಗುತ್ತದೆ. ಮತ್ತು ಅರ್ಜುನ, ಈ ಪ್ರಾಣಿಗಳ ಸಮುದಾಯ ಹೀಗೆ ಹುಟ್ಟಿ ರಾತ್ರಿ ಆದೊಡನೆಯೇ ಲಯವಾಗಿ ಹೋಗುತ್ತವೆ, ಹಗಲಾಗುತ್ತಲೇ ಮತ್ತೆ ಹುಟ್ಟುತ್ತವೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಅಂತಂದರೆ ಅವುಗಳನ್ನು ನಾವು ಕೂಲಂಕುಷವಾಗಿ ಗಮನಿಸೋಣ. ಬ್ರಹ್ಮನಿಗೆ ಹಗಲು ಆದಾಗ ಎಲ್ಲ ಚರಾಚರ ಜೀವರಾಶಿಗಳು ಅವ್ಯಕ್ತ ಪ್ರಕೃತಿಯಿಂದ ಹುಟ್ಟುತ್ತವೆ. ಆತನಿಗೆ ರಾತ್ರಿಯಾದಾಗ ಅವೆಲ್ಲವೂ ಅದೇ ಮೂಲ ಪ್ರಕೃತಿಯಲ್ಲಿ ಲಯವಾಗುತ್ತದೆ. ಹಾಗಾಗಿ ಸೃಷ್ಟಿ ಹೇಗೆ ಆಗುವುದು ಎಂಬುದನ್ನು ಇಲ್ಲಿ ಕೃಷ್ಣ ವಿವರಿಸ್ತಾ ಇದ್ದಾನೆ. ಈ ಸೃಷ್ಟಿ ಬ್ರಹ್ಮಾಂಡದಲ್ಲಿ ಹೇಗೆ ಆಗುತ್ತಿರುವುದೋ ಅದು ಪಿಂಡಾಂಡದಲ್ಲಿಯೂ ಆಗುತ್ತಿರುವಂಥದ್ದು. ನಾವು ರಾತ್ರಿ ಮಲಗಿಕೊಳ್ಳುವಾಗ ನೋಡುವ ವಿಶ್ವವೆಲ್ಲ ಮಾಯವಾಗಿ ಹೋಗುತ್ತೆ. ಪುನಃ ನಾವು ಎಚ್ಚೆತ್ತ ಕೂಡಲೇ ಅದು ಪುನಃ ವಾಪಸ್ ಬರುತ್ತದೆ. ಅದರಂತೆಯೇ ಈ ಬ್ರಹ್ಮಾಂಡ. ಬ್ರಹ್ಮ ಎದ್ದಾಗ ಈ ವಿಶ್ವವೆಲ್ಲ ಜಾಗೃತವಾಗುತ್ತೆ. ಅವನು ಕಣ್ಣು ಮುಚ್ಚಿಕೊಂಡರೆ ಈ ವಿಶ್ವರೂಪವೆಲ್ಲ ಇಲ್ಲದೇ ಹೋಗಿಬಿಡುತ್ತದೆ. ಹೇಗೆ ರಾತ್ರಿಯಾದೊಡನೆ ಅವ್ಯಕ್ತದ ಕತ್ತಲಿಗೆ ನಾಮರೂಪಗಳೆಲ್ಲ ಹೋಗಿ ಹಗಲಾದೊಡನೆ ನಾಮರೂಪಗಳೆಲ್ಲ ಪುನಃ ಅಲ್ಲಿಂದ ಬರುತ್ತವೋ, ಹಾಗೆ ಈ ಬ್ರಹ್ಮಾಂಡವೆಲ್ಲ ಬ್ರಹ್ಮನಿಂದ ಬಂದಿದೆ, ಪುನಃ ಬ್ರಹ್ಮನಲ್ಲಿಗೇ ಹೋಗುತ್ತದೆ. ಇದನ್ನು ನಾವೇನೂ ಮಾಡಲಾರೆವು. ಸೃಷ್ಟಿ ಪ್ರಳಯ ಇವುಗಳೆಲ್ಲವೂ ಕೂಡ ಅವನ ಕೈಯಿನಲ್ಲಿಯೇ ಇರುವಂಥದ್ದು. ಹಾಗೆಯೇ ಬ್ರಹ್ಮನ ಹಗಲು ಬಂದೊಡನೆಯೇ ಈ ಪ್ರಾಣಿ ಸಮುದಾಯವೆಲ್ಲ ಹುಟ್ಟಿ ಬರುತ್ತವೆ. ಇದೇನು ಹೊಸ ಸೃಷ್ಟಿಯಲ್ಲ. ಇದೇ ಹಿಂದೆ ಎಷ್ಟೋ ಸಲ ಬಂದಿದೆ, ಮುಂದೆ ಬರುವುದಿದೆ. ಇದರ ಪರಿಚಯವಿಲ್ಲದವರು ಇದನ್ನೇ ಹೊಸದು ಎಂದು ಭಾವಿಸಬಹುದು. ಆದರೆ ಇದು ಸಮುದ್ರದ ಅಲೆಯಂತೆ ಮೇಲೆ ಏಳುವುದು, ಕೆಳಗೆ ಬೀಳುವುದು. ಈ ಅಲೆ ಹಿಂದೆ ಎಷ್ಟೋ ಸಲ ಎದ್ದಿದೆ, ಮುಂದೆ ಎಷ್ಟೋ ಸಲ ಏಳುವುದಿದೆ. ಪ್ರತಿಯೊಂದು ಸಲ ಸೃಷ್ಟಿಯಾದಾಗಲೂ ಕೂಡ ಜೀವರಾಶಿಗಳೆಲ್ಲ ಬರಲೇಬೇಕಾಗುವುದು. ಬದ್ಧ ಜೀವಿಗಳು ಮುಕ್ತ ಜೀವಿಗಳಲ್ಲ. ಸುಮ್ಮನೆ ಕಾಲ ಕಳೆದರೆ ಜೀವಿ ಮುಕ್ತನಾಗುವುದಿಲ್ಲ. ಮುಕ್ತನಾಗಬೇಕಾದರೆ ಅದಕ್ಕೆ ಪ್ರಯತ್ನ ಪಡಬೇಕು. ಸುಮ್ಮನೆ ಒಂದು ಕ್ಲಾಸಿನಲ್ಲಿ ಒಬ್ಬ ಇದ್ದಾನೆ ಎಂದು ಅವನನ್ನು ಮೇಲಿನ ತರಗತಿಗೆ ಹಾಕುವುದಕ್ಕೆ ಆಗೋದಿಲ್ಲ. ಅವನು ಕಷ್ಟಪಟ್ಟು ಓದಿ ಕನಿಷ್ಠಾಂಶವನ್ನಾದರೂ ಗಳಿಸಬೇಕು. ಇಲ್ಲದೇ ಇದ್ದರೆ ಅವನು ಪುನಃ ಅದೇ ಕ್ಲಾಸಿನಲ್ಲಿ ಕುಳಿತುಕೊಳ್ಳಬೇಕಾಗುತ್ತೆ. ಸುಮ್ಮನೆ ಪಕ್ಕದ ಕೋಣೆಯಲ್ಲೇ ಮೇಲಿನ ಕ್ಲಾಸ್ ಇದೆ ಎಂದು ಅಲ್ಲಿ ಹೋಗಿ ಕುಳಿತುಕೊಳ್ಳುವುದಕ್ಕೆ ಆಗೋದಿಲ್ಲ.
ಇಲ್ಲಿ ಬದ್ಧವಾದ ಜೀವರಾಶಿಗಳಿಗೆ ಸ್ವಾತಂತ್ರ್ಯವಿಲ್ಲ. ನಾವು ಬರುವುದಿಲ್ಲ ಎಂದರೂ ಕೂಡ ಯಾರೂ ಕೇಳುವುದಿಲ್ಲ. ಕರ್ಮದ ಹಗ್ಗ ನಮ್ಮ ಕುತ್ತಿಗೆಗೆ ಬಿಗಿದಿದೆ. ಪ್ರಕೃತಿ ನಮ್ಮನ್ನು ಎಳೆದುಕೊಂಡು ಬರುತ್ತದೆ. ಸರ್ಕಸ್ಸಿನಲ್ಲಿರುವ ಪ್ರಾಣಿಗಳು ಆಯಾ ಕಾಲಕ್ಕೆ ಮ್ಯಾನೇಜರ್ ಹೇಳಿದ ಹಾಗೆ ತಮ್ಮ ಬೋನಿನಿಂದ ಹೊರಗೆ ಬಂದು ಅವನು ಏನನ್ನು ಮಾಡಬೇಕೆಂದು ಹೇಳುವನೋ ಅದನ್ನು ಮಾಡಿ ಹೋಗಬೇಕಾಗಿದೆ. ಮಾಡುವುದಿಲ್ಲ ಎಂದು ಭಂಡತನ ಮಾಡಿದರೆ ಕಾದಿದೆ ಚಾವಟಿಯ ಏಟು. ಹಾಗೆಯೇ ಸೃಷ್ಟಿಯ ಸರ್ಕಸ್ಸಿನಲ್ಲಿ ಜೀವಿಗಳೆಂಬ ಪ್ರಾಣಿಗಳು ಅಭಿನಯಿಸಬೇಕಾಗಿದೆ. ಸರ್ಕಸ್ಸಿನಿಂದ ಓಡಿ ಹೋದರೆ ಮಾತ್ರ ಸ್ವಾತಂತ್ರ್ಯ. ಮುಕ್ತ ಜೀವಿಗಳೆಂದರೆ ಈ ಸೃಷ್ಟಿಯಿಂದ ಹೊರಗೆ ಹೋಗಿರುವವರಂಥವರು. ಹಾಗಾಗಿ ಈ ಶ್ಲೋಕದಲ್ಲಿ ಸೃಷ್ಟಿಕರ್ತನ ಒಂದು ಹಗಲು ಮತ್ತು ಒಂದು ರಾತ್ರಿಯನ್ನು, ಅಂದರೆ ಸಹಸ್ರ ಯುಗಗಳು ಒಂದು ಹಗಲು, ಅಷ್ಟೇ ಸಹಸ್ರ ಯುಗಗಳು ಒಂದು ರಾತ್ರಿ, ಇವುಗಳನ್ನು ವಿವರಿಸುವ ಜೊತೆಗೆ ಜೀವರಾಶಿಗಳ ಉತ್ಪತ್ತಿ ಮತ್ತು ಲಯವನ್ನು ವಿವರಿಸಿದ್ದಾನೆ ಕೃಷ್ಣ. ಸೃಷ್ಟಿಕರ್ತನಿಗೆ ಹಗಲು ಆರಂಭವಾದಾಗ ಎಲ್ಲ ಜೀವರಾಶಿಗಳು ಅವ್ಯಕ್ತ ರೂಪಕ ಪ್ರಕೃತಿಯಿಂದ ಉತ್ಪತ್ತಿಯಾಗುತ್ತವೆ ಮತ್ತು ಅದೇ ರೀತಿ ಅವನಿಗೆ ರಾತ್ರಿಯಾದಾಗ ಅದೇ ಅವ್ಯಕ್ತ ಪ್ರಕೃತಿಯಲ್ಲಿ ತಮ್ಮ ನಾಮರೂಪಗಳನ್ನು ಕಳೆದುಕೊಳ್ತವೆ. ಸೃಷ್ಟಿ ಅಂತಂದರೆ ಹೊಸದಾಗಿ ವಸ್ತುಗಳೆಲ್ಲ ಅಸ್ತಿತ್ವಕ್ಕೆ ಬರುವುದು. ಇದನ್ನು ನಾವು ಸಾಮಾನ್ಯವಾಗಿ ತಿಳಿದಿದ್ದೇವೆ. ತತ್ವಜ್ಞಾನದ ಪ್ರಕಾರ ಇದು ಸರಿಯಲ್ಲ. ತತ್ವಶಾಸ್ತ್ರದಲ್ಲಿ ಸೃಷ್ಟಿ ಎನ್ನುವ ಶಬ್ದಕ್ಕೆ ಬಹಳ ಆಳವಾದ ಅರ್ಥವಿದೆ. ಒಬ್ಬ ಕುಂಬಾರನು ಮಣ್ಣಿನಿಂದ ಮಡಿಕೆಯನ್ನು ಸೃಷ್ಟಿಸಬಲ್ಲ, ಆದರೆ ಅದೇ ಮಣ್ಣಿನಿಂದ ಲಡ್ಡುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಮಣ್ಣಿನಿಂದ ಮಡಕೆಯನ್ನು ಸೃಷ್ಟಿಸುವುದೆಂದರೆ ಮಣ್ಣಿಗೆ ನಾಮರೂಪಗಳನ್ನು ಕೊಡುವುದು ಎಂದರ್ಥ. ಮಡಿಕೆಯ ಎಲ್ಲ ಗುಣಗಳು ಮಣ್ಣಿನಲ್ಲಿ ಅವ್ಯಕ್ತವಾಗಿರುತ್ತದೆ, ಆದರೆ ಲಡ್ಡುವಿನ ಗುಣ ಮಣ್ಣಿನಲ್ಲಿಲ್ಲ. ಆದುದರಿಂದ ಅವ್ಯಕ್ತವಾದ ಗುಣ ವ್ಯಕ್ತಗೊಳ್ಳುವುದನ್ನೇ ಸೃಷ್ಟಿ ಅಂತೇಳಿ ಹೇಳುವಂಥದ್ದು. ಈಗ ಜೀವಿಸುತ್ತಿರುವಂಥ ಒಬ್ಬ ವ್ಯಕ್ತಿಯು ಭೂತಕಾಲದ ಅವನದೇ ಕರ್ಮಗಳಿಂದಾಗಿ ರೂಪವನ್ನು ಪಡೆದು ಬಂದಿರುವುದಾಗಿದೆ. ಈ ಹಿಂದಿನ ಕರ್ಮವಾಸನೆಗಳು ಅವ್ಯಕ್ತವಾಗಿದ್ದು ಅವನಿಗೊಂದು ರೂಪವನ್ನು ತಳೆಯಲು ಕಾರಣವಾಗಿದ್ದಾವೆ. ಮಾತ್ರವಲ್ಲದೆ ಈಗ ಈ ಶರೀರದಲ್ಲಿಯೂ ಅವನ ವಿಚಾರ ಶೈಲಿಯನ್ನು ಅವುಗಳೇ ನಿಯಂತ್ರಿಸುತ್ತವೆ. ಹೀಗೆ ಸೃಷ್ಟಿಯಲ್ಲೂ ನಿಯಮಬದ್ಧವಾದ ಕ್ರಮವಿದೆ. ಕಪ್ಪೆಗಳ ಮೂಲಕ ಕಪ್ಪೆಗಳೇ ಹುಟ್ಟುತ್ತವೆ, ಮನುಷ್ಯರ ಮೂಲಕ ಮನುಷ್ಯರೇ ಹುಟ್ಟುತ್ತಾರೆ. ಮಾವಿನ ಬೀಜವು ಮಾವಿನ ಮರವೇ ಆಗುತ್ತದೆ. ಅದೇ ರೀತಿ ಮನುಷ್ಯನ ವಿಚಾರ ಸರಣಿಯಲ್ಲಿಯೂ ಕೂಡ ಒಂದು ಕ್ರಮಬದ್ಧವಾದ ನಿಯಮವಿದೆ. ಒಳ್ಳೆಯ ವಿಚಾರಗಳು ಒಳ್ಳೆಯ ವಿಚಾರಗಳ ಪ್ರವಾಹವನ್ನೇ ಹೆಚ್ಚಿಸುತ್ತವೆ. ಈ ವಿಚಾರಗಳು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿದಾಗ ಅವುಗಳು ವಾಸನೆಯ ರೂಪವನ್ನು ತಳೆಯುತ್ತವೆ. ಇಂದ್ರಿಯಗಳಿಗೆ ಗೋಚರವಾಗುವವಲ್ಲ ಇವು. ಆದರೂ ನಾನಾ ರೀತಿಯ ವಿಚಾರಗಳು ಹಾಗೂ ಕರ್ಮಗಳ ಮೂಲಕ ಇವುಗಳು ವ್ಯಕ್ತಗೊಳ್ಳುತ್ತವೆ. ವಾಸನೆಗಳಿಗೆ ಸರಿಯಾಗಿ ವಿಚಾರಗಳು, ವಿಚಾರಗಳಿಗೆ ಸರಿಯಾಗಿ ಮನಸ್ಸು, ಮನಸ್ಸಿಗೆ ಸರಿಯಾಗಿ ನಮ್ಮ ಜೀವನ. ಹೀಗೆ ಹಿಂದೆ ಇದ್ದ ಜೀವರಾಶಿಗಳೇ ಮತ್ತೆ ಮತ್ತೆ ಹುಟ್ಟುತ್ತಿರುವಂಥದ್ದು ಎಂದು ಕೃಷ್ಣನು ಹೇಳಿದಾಗ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇನು ಕಷ್ಟದ ವಿಷಯವಲ್ಲ. ಅಂದರೆ ಹಿಂದಿನ ನಮ್ಮ ಆಸೆ ಆಕಾಂಕ್ಷೆಗಳೇ ಇಂದಿನ ನಮ್ಮ ಅವಸ್ಥೆಗೆ ಕಾರಣವಾಗಿರುವಂಥದ್ದು. ನಮ್ಮ ಭೂತಕಾಲದ ಕರ್ಮಗಳಿಗೆ ಅನುಗುಣವಾಗಿಯೇ ನಮ್ಮ ಇಂದಿನ ಜೀವನ. ಬುದ್ಧಿಯು ಕರ್ಮಾನುಸಾರಿಣಿಯಾಗಿರುವಂಥದ್ದು. ನಮ್ಮ ಕರ್ಮ ನಮ್ಮ ನೆರಳಿನಂತೆ ಹಿಂಬಾಲಿಸುತ್ತದೆ. ಅದು ನಾವು ಒಂದು ಆಸೆ ಆಕಾಂಕ್ಷೆಗಳಲ್ಲೇ ಆಸಕ್ತಿಯುಳ್ಳವರಾದರೆ ನಮ್ಮನ್ನು ಅವುಗಳ ದಾಸರನ್ನಾಗಿ ಮಾಡಿಬಿಡುತ್ತೆ. ಅದರ ಬದಲು ನಾವು ಅಂತರ್ಮುಖಿಗಳಾಗುವುದಾದರೆ ಅದೇ ಕರ್ಮವು ನಮ್ಮನ್ನು ಮುಕ್ತಗೊಳಿಸುತ್ತೆ. ಹಾಗಾಗಿ ಶರೀರವನ್ನು ಬಿಟ್ಟ ಮೇಲೆ ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಮ್ಮ ಕರ್ಮದ ಆಕಾಂಕ್ಷೆಗಳು ಹಾಗೆಯೇ ಉಳಿಯುತ್ತವೆ. ಈ ಸೂಕ್ಷ್ಮ ಶರೀರವು ಇನ್ನೊಂದು ಸ್ಥೂಲ ಶರೀರವನ್ನು ಪಡೆದಾಗ ಅದೇ ಆಕಾಂಕ್ಷೆಗಳು ತೆಗೆದುಕೊಂಡು ಬರುತ್ತೆ. ಇದು ಸೃಷ್ಟಿಯ ಸಾರ್ವಭೌಮಿಕ ನಿಯಮ. ಹಾಗಾಗಿ ಬೀಜ ರೂಪದಲ್ಲಿರುವಂಥ ಎಲ್ಲ ಅವ್ಯಕ್ತ ಜೀವರಾಶಿಗಳು ಸಮಯ ಬಂದಾಗ ವ್ಯಕ್ತಗೊಳ್ಳುತ್ತೆ. ಈ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಎಂಬ ಬದಲಾವಣೆಗಳು ನಡೆಯಬೇಕಾದ್ರೆ ಬದಲಾಗದ ಒಂದು ಅಧಿಷ್ಠಾನ ಇರಲೇಬೇಕು. ಅದ್ಯಾವುದು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. ಆದರೆ ಇಂದಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.
ಕರುಣೆ ಪ್ರತಿರೂಪದ ಒಂದು ಹನಿ ಕಣ್ಣೀರು ಕೊಂಡೊಯ್ಯುವುದು ನಿನ್ನ ಅಮರತೆಯ ಕಡೆಗೆ. ರೂಕ್ಷವಾದರೆ ಮನಸ್ಸು ಅದು ದೈತ್ಯದ ವಾಸ, ಅನುಕಂಪೆ ಆಧ್ಯಾತ್ಮ ಮುದ್ದು ರಾಮ ಅಂತ ಆಧ್ಯಾತ್ಮದ ಒಂದು ಹಾದಿಗೆ ನಮ್ಮ ಪಯಣ ನಿರಂತರವಾಗಿ ಸಾಗ್ತಾ ಇರಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.